ನಿಜವಾಗ್ಲೂ ನಮ್ಮದು ವಿಶ್ವವಿಖ್ಯಾತ ಮೈಸೂರು ದಸರಾ ಅಂದರೆ ಪ್ರಪಂಚದ ಮೂಲೆ ಮೂಲೆಗಳಿಂದ ಜನಗಳು ಬರ್ತಾರೆ ಮತ್ತು ಎಲ್ಲರ ಕಣ್ಣು ನಮ್ಮ ಮೈಸೂರು ಮೇಲೆ ಇರುತ್ತೆ. ಪ್ರಪ್ರಥಮವಾಗಿ ನಮ್ಮ ಒಂದು ಲೇಡಿ ಪೊಲೀಸ್ ಕಮಿಷನರ್ ಆಗಿದ್ದಾರೆ ಶ್ರೀಮತಿ ಸೀಮಾ ಲಾಟ್ಕರ್ ಅವರು ಉತ್ತಮವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇಲ್ಲಿ ತನಕ ಭಾಳ ಉತ್ತಮ ರೀತಿಯಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಕ್ಲೀನಾಗಿ ನಡೀತಾ ಇದೆ. ನನ್ನ ಸಲಹೆ ಏನು ಹೇಳಿದರೆ, ಪ್ರತಿ ವರ್ಷ ಏನಾಗುತ್ತೆ ಅಂತ ಹೇಳಿದರೆ, ದಸರಾ ಜಂಬೂ ಸವಾರಿ ಆ ಕಡೆ ಹೋಗಿದ ತಕ್ಷಣ ಬೇರೆ ಊರಿಂದ ಬಂದ ಪೊಲೀಸ್ಗಳೆಲ್ಲ ಹೊರಟೋಗ್ತಾರೆ. ಆ ದಿವಸ ಸಂಜೆ ಭಾಳಷ್ಟು ನೂಕುನುಗ್ಗಲಾಗುತ್ತೆ. ಹಾಗೆ ಈ ಬಾರಿ ವಿಶೇಷವಾಗಿ ಅಂದರೆ 2ನೇ ತಾರೀಕು ಗುರುವಾರ ಬಂದಿರೋದ್ರಿಂದ ಶುಕ್ರವಾರ, ಶನಿವಾರ, ಭಾನುವಾರ ಅಂದರೆ 3, 4, 5 ಈ 3 ದಿನಗಳ ಸಮೇತ ಭಾಳಷ್ಟು ಪ್ರವಾಸಿಗರು ಹಾಗೂ ಅಕ್ಕಪಕ್ಕದ ಸ್ಥಳೀಯರು ಸಮೇತ ಬರುವ ಸಾಧ್ಯತೆ ಇರುವುದರಿಂದ ಈ ಪೊಲೀಸ್ ಬಂದೋಬಸ್ತನ್ನು 5ನೇ ತಾರೀಕು ತನಕ ಮುಂದುವರಿಸಬೇಕಂತ ನಾನು ನಮ್ಮ ಪೊಲೀಸ್ ಆಯುಕ್ತರಿಗೆ ಮನವಿ ಮಾಡ್ತಾಯಿದ್ದೇನೆ. ಸರಿ, ಬಗ್ಗೆ ಏನಾದ್ರು ಲೆಟ್ರ್ ಏನಾದ್ರು ಕೊಟ್ಟಿದ್ರು ಅಫಿಷಿಯಲ್ ಆಗಿ? ಆ ಲೆಟ್ರ್ ಕೊಡಬೇಕಂತ ನಾವು ಹೋಟ್ಲ್ ಅಸೋಸಿಯೇಷನ್ ಥ್ರೂ ಮಾತಾಡ್ತಾ ಇದ್ದೀನಿ. ಯಾಕಂತ ಒಂದು ಅಸೋಸಿಯೇಷನ್ ಥ್ರೂ ಹೋದರೆ ಅದಕ್ಕೊಂದು ಸ್ವಲ್ಪ ವ್ಯಾಲ್ಯೂ ಇರುತ್ತೆ ಅಂತ ಅವರಿಗೆ ನಾನು ವಾಟ್ಸಪ್ ಮುಖಾಂತರ ಒಂದು ಕಳಿಸಿದ್ದೇನೆ ಮನವಿಯನ್ನು. ಹಾಗೆ ಕೆಲವು ಪತ್ರಕರ್ತರಿಗೂ ಒಂದು ವಿಷಯಗಳನ್ನ ಮುಟ್ಟಿಸಿದ್ದೇನೆ, ವಿಜಯವಾಣಿಯಲ್ಲಿ ಬಂದಿದೆ. ಯಾಕಂತ ಹೇಳಿದ್ರೆ ತಾವು ನಿನ್ನೆ ನೋಡಿರ್ತೀರ ಚೆನ್ನೈಯಲ್ಲಿ ಒಂದು ಏನು ಘಟನೆ ಆಯಿತು ಅಂತ. ಹಾಗೆ ಆಹಾರ ಮೇಳದಲ್ಲೂ ನಾವು ನೋಡಿದ್ದೀವಿ, ಭಾಳಷ್ಟು ನೂಕುನುಗ್ಗಲುಗಳಿದ್ದಾವೆ. ಪೊಲೀಸವರು ಪಾಪ ಹರಸಾಹತ ಪ್ರಯತ್ನ ಪಡ್ತಾ ಇದ್ದಾರೆ ಏನು ತೊಂದರೆ ಆಗಬಾರ್ದಂತ. ಆದರೂ ಸಮೇತ ನಾಳೆ ಇಷ್ಟು ನೀವು ಒಳ್ಳೆ ರೀತಿಯಲ್ಲಿ ಮಾಡಿಬಿಟ್ಟು 3, 4, 5ನೇ ತಾರೀಕಿಗೆ ಪಕ್ಕನೆ ಪೊಲೀಸ್ ಇಲ್ಲದೆ ಇನ್ನೇನಾದರೂ ತೊಂದರೆ ಆದರೆ ಮೈಸೂರಿಗೊಂದು ಕಳಂಕ ಹಾಗೂ ನಮ್ಮ ಪೊಲೀಸ್ ಆಯುಕ್ತರಿಗೊಂದು ಕೆಟ್ಟ ಹೆಸರು ಬರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.